ಸಾಹೇಬ್ರ, ದೇವ್ರೆ ಈ ಕೆಲ್ಸಕ್ಕೆ ನಿಂತರೆ ಹೆಂಗೆ? ಈ ಮಣ್ಣಿನ ಕೆಲಸಕ್ಕೆ ನಾವೆಲ್ಲ ಇಲ್ವಾ? ದೇವ್ರಿಗೆ ಹೋಲಿಸ್ಬೇಡಿ, ನಾನೊಬ್ಬ ಮನುಷ್ಯ. ಕೈ ಕೆಸರಾಗತ್ತೆ ಅಂತ ರೈತರು ಕೈ ಕಟ್ಕೊಂಡು ಕೂತ್ರೆ ನಮಗೆಲ್ಲ ಹೊಟ್ಟೆ ತುಂಬುತ್ತಾ ಹೇಳಿ? ಒಂದು ಗಾದೆನೇ ಇದೆ ಅಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರು. ಸಾಹೇಬ್ರೆ, ಜೇಂಡಿಯವರು ಎಲ್ಲೋದ್ರು ಇಷ್ಟು ಲಗುನ? ನಾನಿಲ್ಲಿ ಗಿಡಕ್ಕೆ ಪಾತಿ ಮಾಡ್ತಿದ್ದೀನಿ, ಅವನು ಕೆಟ್ಟ ಹುಳಕ್ಕೆ ಪಾತಿ ತೋಡ್ತಿದ್ದಾನೆ. ಒಳ್ಳೇದಾಗ್ಲಿ. ಇದೇನಪ್ಪ, ಖ್ಯಾತ ಉದ್ಯಮಿ ಆರ್ಯವರ್ಧನ್ ಇವತ್ತಿನ ಮಟ್ಟಿಗೆ ರೈತ ಆಗ್ಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಪಟ್ಟ ಕಟ್ಬಿಡಿ ಅಮ್ಮ. ಮಣ್ಣಿಂದ ಅನ್ನ ಬೆಳೆಯೋ ಅದೃಷ್ಟ ನಾನಿನ್ನೂ ಮಾಡಿಲ್ಲ. ಈ ಮಲ್ಲಿಗೆ ಗಿಡನ ಸ್ವಲ್ಪ ದೊಡ್ಡ ಕುಂಡದಲ್ಲಿ ನೆಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಹೇಗೆ ಈ ಬಟ್ಟೆ ನೋಡಿ ರೈತ ನೆನಪಾದ್ನೋ, ಅದೇ ಥರ ಈ ಮಣ್ಣನ್ನು ಸ್ಪರ್ಶಿಸಿದ ಕೂಡಲೇ ಕೋಟ್ಯಾಂತರ ಜನಗಳಿಗೆ ಅನ್ನ ಹಾಕುವ ರೈತ ನನಗೂ ನೆನಪಾದ. ಬದುಕು ಪ್ರಕೃತಿಗೆ ಹತ್ತಿರವಾದಷ್ಟು ಮನಸ್ಸು ತಿಳಿಯಾಗಿರುತ್ತೆ. ಗಿಡ ನೆಡೋದ್ರಲ್ಲಿ ಎಷ್ಟು ಸಂತೋಷ ಇದೆಯಲ್ಲ? ಸಂಶಯನೇ ಇಲ್ಲ, ಅದೇನೋ ಅವ್ಯಕ್ತ ತೃಪ್ತಿ. ನಿಜ, ನನಗೂ ಹಾಗೆ ಅನಿಸುತ್ತೆ ಆರ್ಯ. ಎಷ್ಟೋ ಸಲ ಗಿಡಗಳನ್ನ ಆರೈಕೆ ಮಾಡ್ತಾ ಮನಸ್ಸಿನ ಚಿಂತೆ ದೂರ ಆಗುತ್ತೆ. ಹಾಗೆ ಗಿಡಗಳಿಗೂ ನಮ್ಮ ಮನಸ್ಸು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನಾನು ಹಿಂದೆ ಒಂದು ಕಡೆ ಓದಿದ್ದೆ, ಗಿಡ ಮರಗಳು ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತವೆ ಅಂತ. ಜೀವ ಇರೋ ಕಡೆ ಪ್ರೀತಿ ಇದ್ದೇ ಇರುತ್ತೆ. ಪ್ರೀತಿ ಸ್ಪಂದಿಸದೇ ಇರೋ ಜೀವನೇ ಇಲ್ಲ. ವಾ, ನಾವು ಪ್ರೀತಿ ಕೊಟ್ಟಷ್ಟು ಅವುಗಳು ಹೂಗಳನ್ನು ಅರಳಿಸೋದ್ರ ಮುಖಾಂತರ ಅವುಗಳ ಖುಷಿಯನ್ನು ವ್ಯಕ್ತಪಡಿಸ್ತವೆ ಅಲ್ವಾ? ಆರ್ಯ, ಇದು ಬರೀ ಮಲ್ಲಿಗೆ ಗಿಡ ಅಲ್ಲ, ಮ್ಯಾಜಿಕ್ ಮಲ್ಲಿಗೆ ಗಿಡ ಅನ್ಸುತ್ತೆ. ಉದ್ಯಮಿಯಿಂದ ರೈತನಾದ, ರೈತನಿಂದ ಕವಿ ಆಗ್ಬಿಟ್ಟ. ಹಾಗೇನಿಲ್ಲಮ್ಮ, ರೈತ ಆಗೋದು ಎಷ್ಟು ಕಷ್ಟನೋ ಕವಿ ಆಗೋದು ಅಷ್ಟೇ ಕಷ್ಟ. ಮನಸ್ಸೊಳಗಿನ ಭಾವನೆಗಳು ಪದಗಳಲ್ಲಿ ಕೂರಿಸೋದು ಸುಲಭದ ಮಾತಾ? ಟ್ರೈ ಮಾಡು. ಹೇಗೂ ಈ ಮಲ್ಲಿಗೆ ಗಿಡ ಇದೆಯಲ್ಲ, ಅದ್ರ ಜೊತೆ ಮಾತಾಡು. ನಿನ್ನ ಮನಸ್ಸಿನ ಭಾವನೆಗಳಿಗೆ ಪದಗಳು ಸಿಕ್ಕಿದ್ರೂ ಸಿಗ್ಬೋದು. ಅದನ್ನೂ ಪ್ರಯತ್ನ ಪಡ್ತೀನಿ. ಇದನ್ನು ನನ್ನ ಕೋಣೆ ಬ್ಯಾಲ್ಕನಿಲಿಟ್ಟು ಬೆಳೆಸ್ತೀನಿ. ಸರಿ, ನೀನು ಯಾಕೆ ಹೊತ್ಕೊಂಡು ಹೋಗ್ತಾ ಇದೆಯಾ? ಮನೇಲಿ ಅಷ್ಟೊಂದು ಜನ ಕೆಲ್ಸಕ್ಕಿದ್ದಾರೆ, ಯಾರಿಗಾದ್ರೂ ಕೂಗ್ತೀನಿ. ಬೇಡಮ್ಮ, ಈ ಪುಟ್ಟ ಮಲ್ಲಿಗೆ ಗಿಡನ ನಾನೇ ಹೊತ್ಕೊಂಡು ಹೋಗ್ತೀನಿ. ಹೊಸ ಚಿಗುರು
ಬರೋ ಕಾಲ ಬಂದೈತಿ. ಮಲ್ಲಿಗೆ ಕಂಪು ಹರಡೋ ಹುಡುಗಿ ಬರ್ತಾಳ. ದೇವ್ರೆ, ಎಕ್ಸಾಮ್ ಬೇಗ ಮುಗ್ದು ಆರ್ಯ ಸರ್ ನಾನು ಕೊಟ್ಟಿದ್ದ ಗಿಡದ ಮಲ್ಲಿಗೆ ಹಿಡ್ಕೊಂಡು ಬರೋ ಹಾಗೆ ಮಾಡು, ಬೇಗ ಬೇಗ ಪ್ಲೀಸ್ ದೇವ್ರೆ. ಅಮ್ಮ, ನಾನು ಹೋಗಿ ಬರ್ತೀನಿ, ಆಶೀರ್ವಾದ ಮಾಡಿ. ಅನು, ತಾಯಿ ಎಲ್ಲವನ ಹತ್ರ ಕೇಳ್ಕೊಂಡ್ಯಾ? ಹ್ಞೂ ಅಮ್ಮ. ಪರೀಕ್ಷೆನ ಚೆನ್ನಾಗಿ ಬರೀ. ಸರಿ ಅಪ್ಪ. ಆಲ್ ದ ಬೆಸ್ಟ್ ಮಗ. ಗಡಿಬಿಡಿ ಮಾಡ್ಕೋಬೇಡ. ನಿನಗೆ ಯಾವ ಪ್ರಶ್ನೆಗೆ ಮೊದಲು ಉತ್ತರ ಹೊಳೆಯುತ್ತೋ ಅದನ್ನು ಬರೆದ್ಬಿಡು. ಗೊತ್ತಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ಆಮೇಲೆ ಗೊತ್ತಿರೋ ಪ್ರಶ್ನೆಗೂ ಉತ್ತರ ಬರೆಯೋಕ್ಕಾಗಲ್ಲ. ನಾನು ಪ್ರತಿ ಸತಿ ಎಕ್ಸಾಮ್ ಬರೆಯೋಕ್ಕೆ ಹೋಗುವಾಗಲೂ ನೀನು ಇದನ್ನೇ ಹೇಳ್ತೀಯ, ಆದರೂ ನನಗೆ ಬೋರ್ ಆಗಲ್ಲ ಗೊತ್ತಾ. ನೀನು ಏನು ಯೋಚನೆ ಮಾಡಬೇಡಪ್ಪ, ನಾನು ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡ್ತೀನಿ, ಸರಿನಾ? ಬಾಯಪ್ಪ. ಬಾಯಮ್ಮ. ಏಯ್ ರಮ್ಯಾ, ಪೆನ್ ಇಲ್ಲ ಅಂದರೂ ಪಕ್ಕದವ್ರ ಹತ್ರ ಇಸ್ಕೊಂಡು ಬರಿಬೋದು. ಹಾಲ್ ಟಿಕೆಟ್ ಇಲ್ಲ ಅಂದರೆ ಹೆಂಗೆ ಎಕ್ಸಾಮ್ ಬರೀತೀಯಾ? ಅಯ್ಯೋ ಸಾರಿ ಕಣೋ. ತಗೋ, ಹುಷಾರು. ಥ್ಯಾಂಕ್ ಯು. ನಾನೆಂತ ಸ್ಟುಪಿಡ್ ನೋಡು, ಮುಖ್ಯವಾದದ್ದನ್ನೇ ಮರ್ತ್ಬಿಟ್ಟು ಹೋಗ್ತಿದ್ದೀನಿ. ಬರಲಾ? ಓದೋ ಹೊತ್ತಲ್ಲಿ ಮಧ್ಯರಾತ್ರಿವರೆಗೂ ಕಾಲಹರಣ ಮಾಡಿದ್ರೆ ಹೀಗೆ ಆಗೋದು. ನೀನು ಇದನ್ನೆಲ್ಲ ತಲೆಗೆ ಹಾಕೋಬೇಡ, ಚೆನ್ನಾಗಿ ಮಾಡು. ನೀನು ಅಷ್ಟೇ, ಇದನ್ನೆಲ್ಲ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡು, ತಲೆಗೆ ಹಾಕೋಬೇಡ. ಅಪ್ಪಿ ತಪ್ಪಿನೂ ಅನ್ನೋ ಹತ್ರ ಹೇಳಬೇಡ. ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬರಲಾ? ಅಯ್ಯೋ, ಈ ಹುಡುಗಿ ಹೊರಟೇ ಬಿಟ್ಲಾ? ಎಕ್ಸಾಮಿಗೆ ಹೋಗ್ತಾ ಇದ್ದೀನಿ, ದೊಡ್ಡವ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕು, ಆಶೀರ್ವಾದ ತಗೋಬೇಕು, ಒಂದು ಗೊತ್ತಾಗಲ್ಲ ಇವಳಿಗೆ. ಶಾವಾಸ ದೋಷ. ನೀವಿಬ್ರು ಸರಿಯಾಗಿದ್ದಿದ್ರೆ ರಮ್ಯಾನು ನಿಮ್ಮ ಜೊತೆ ಸರಿಯಾಗೇ ಇರ್ತಿದ್ಲು. ನನ್ನ ಗೆಳೆಯನ ಮೇಲೆ ಗುರಿ ಇಟ್ಟವನ್ನ ಗೋರಿ ಕಟ್ಟೋಣ ಅಂತ ಬಂದರೆ ತಪ್ಪಿಸ್ಕೊಂಡ್ಬಿಟ್ಟ.